ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ತಾನೇ ನೀವು ನೋಡಿರ್ಬೋದು KPTCL ಒಂದು ಕಲ್ಯಾಣ ಕರ್ನಾಟಕ ಪವರ್ ಮ್ಯಾನು ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು 1:1 ಟೆಂಟೇಟಿವ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ 30ನೇ ತಾರೀಕಿನವರೆಗೆ 31ನೇ ತಾರೀಕಿನವರೆಗೆ ನೀವು ದೂರನ್ನು ದಾಖಲಿಸ್ಬೋದು. ಅಂದರೆ ಅಲ್ಲಿ ನಿಮ್ಮದೇನಾದರೂ ಅವರಿಗಿಂತ ಎಲ್ಲಿ ಸೆಲೆಕ್ಟ್ ಆದಂಥವ್ರಿಗಿಂತ ಹೆಚ್ಚು ಅಂಕಗಳು ನಿಮ್ಮಲ್ಲಿದ್ದು ನೀವು ಸೆಲೆಕ್ಟ್ ಆಗದೇ ಇದ್ದಲ್ಲಿ ನೀವನ್ನು ಒಂದು ಅಡ್ರೆಸ್ಸನ್ನು ನೀಡಿದರೆ ಅದಕ್ಕೆ ನೀವು ಖುದ್ದಾಗಿ ಹೋಗಿ ದೂರನ್ನು ದಾಖಲಿಸಿ ಬರ್ಬೋದು. ಓಕೆ, ಇಲ್ಲಿ ಉಳಿದಂತೆ ನಿನ್ನೆ ಕಲ್ಯಾಣ ಕರ್ನಾಟಕದಲ್ಲಿ HK ಒಂದು ರಿಸಲ್ಟನ್ನು ಬಿಟ್ಟರು. ಬಟ್ ಇನ್ನು non-HK ರಿಸಲ್ಟ್ ಬಿಟ್ಟಿಲ್ಲ. ಈ non-HK ರಿಸಲ್ಟ್ ಯಾವಾಗ ಬಿಡಬಹುದು ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಉಳಿದಂತಹ ಆಲ್ ಎಸ್ಕಾಮ್ ಅಂದರೆ ಬೆಸ್ಕಾಮು, ಮೆಸ್ಕಾಮು, ಚೆಸ್ಕಾಮು, ಹೆಸ್ಕಾಮು, ಜೆಸ್ಕಾಮು ಇವುಗಳ ರಿಸಲ್ಟು ಸಹ ಯಾವಾಗ ಬರ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾ ಹೇಳಿದ್ದೆ ಸೆಪ್ಟೆಂಬರ್ಲಿ ಬರ್ಬೋದು ಅಂತ, ಬಟ್ ಅದು ಎಕ್ಸ್ಪೆಕ್ಟೆಡ್ ಅಂತಲೂ ಹೇಳಿದ್ದೆ. ಅದು ರಾಂಗ್ ಆಯಿತು ಸ್ನೇಹಿತರೆ, ಪ್ರಿಡಿಕ್ಟು. ಬಟ್ ಕಟ್ ಆಫ್ ಅಂಕಗಳು ರಾಂಗ್ ಆಗಿಲ್ಲ. ನಿನ್ನೆ ಬಂದಿರುವಂತಹ ಒಂದು ರಿಸಲ್ಟ್ ಏನಿದೆ ಅದರಲ್ಲಿ ಕಟ್ ಆಫ್ ಸಹ ನೋಡ್ಬೋದು. ನಾನು ಮೊದಲೇ ಹೇಳಿದ್ದೆ 2-3% ಹೆಚ್ಚಿದ್ದವರು ಸೆಲೆಕ್ಟ್ ಆಗ್ತಾರೆ ಅಂಥೇಳಿ. ಅದೇ ಆಗಿದ್ದರೆ ನಾವು ಹೇಳಿರುವಂತಹ ಕಟ್ ಆಫ್ ರೇಂಜಲ್ಲೇ ಕಟ್ ಆಫ್ ನಿಂತಿರುವಂಥದ್ದನ್ನು ಸಹ ನೀವು ಗಮನಿಸ್ಬೋದು. ಪ್ರತಿಯೊಬ್ಬರ ಲೀಸ್ಟನ್ನು ನೋಡಿ ನಿಮಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಉಳಿದಂತಹ ಒಂದು non-HK ಪವರ್ ಮ್ಯಾನ್ ರಿಸಲ್ಟ್ ಯಾವಾಗ ಅದ್ರ ಬಗ್ಗೆ ಹೇಳ್ತೀನಿ. ನಾ ಹೇಳಿರುವಂತಹ ಒಂದು non-HK ಪವರ್ ಮ್ಯಾನ್ ಸ್ಟೇಷನ್ ಅಟೆಂಡರ್ ಆಗಿರ್ಬೋದು ಮತ್ತು ಪವರ್ ಮ್ಯಾನ್ ಒಂದು ಕಟ್ ಆಫ್ ಅಂಕಗಳನ್ನ ಸಹ ನಾನು ಹೇಳಿದಂತಹ ರೇಂಜಲ್ಲೇ ಬರ್ತವೆ, ಅಲ್ಲಿಗೆ ಅಷ್ಟೇ ನಿಲ್ತವೆ. ಬೇಕಿದ್ರೆ ನೀವು ನೋಡ್ಬೋದು ಬಂದ ನಂತರ. ಯಾರೆಲ್ಲ ಅಷ್ಟೊಂದು ಕಟ್ ಆಫ್ ಬಂದಿದೆಯೇ ಅವರೆಲ್ಲರೂ ಆಲ್ ದ ಬೆಸ್ಟ್ ಆ್ಯಂಡ್ ಹೋಪನ್ನು ಇಟ್ಕೊಳ್ಳಿ. ಈ ಒಂದು ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರಬಹುದು ಅಂತ ನೋಡೋದಾದರೆ ಇವತ್ತು ಇದು ಕೌಂಟೌನ್ ಅಂತ ಹೇಳ್ಬೋದು. ಯಾವಾಗಾದರೂ ಬರ್ಬೋದು, ಇವತ್ತಾದರೂ ಬರ್ಬೋದು, ನಾಳೆ ಆದರೂ ಬರ್ಬೋದು, ಈ ವಾರದೊಳಗಡೆ ಯಾವಾಗಾದರೂ ಬರಬಹುದು. ಯಾವೊಂದು ರಿಸಲ್ಟಪ್ಪ ಅಂತಂದರೆ KPTCL ಪವರ್ ಮ್ಯಾನ್ ರಿಸಲ್ಟ್. KPTCL ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರು ಇದು non-HK. ಈ ಒಂದು ಫಲಿತಾಂಶಗಳು ಈ ವಾರದ ಒಳಗಡೆ ಯಾವಾಗಾದರೂ ಬರಬಹುದು. ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಾಳೆಯೇ ಬರುವಂತಹ ಸಾಧ್ಯತೆಯೂ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಬಿಟ್ಟಿದ್ದಾರೆ, ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಬಿಡುವಂಥದ್ದು ಆಲ್ರೆಡಿ ಎಲ್ಲ ಪ್ರೊಸೆಸ್ ಅಂದರೂ ಕಂಪ್ಲೀಟ್ ಆಗಿದೆ. KPTCL PH ಕ್ಯಾಂಡಿಡೇಟ್ ಲೀಸ್ಟು ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಇನ್ನು ಉಳಿದಂತಹ ಈಗ ಮೆಸ್ಕಾಮ್ ಕೇಳ್ತಿದ್ದಾರೆ. ಮೆಸ್ಕಾಮ್ ರಿಸಲ್ಟು ಬಿಡಲ್ಲ ಬೇಗ, ಮತ್ತು ಬೆಸ್ಕಾಮ್ ರಿಸಲ್ಟು ಸಹ ಬಿಡಲ್ಲ. ಬೆಸ್ಕಾಮ್ ರಿಸಲ್ಟು ಆಗಸ್ಟ್ 2ರವರೆಗೆ ಬರಲ್ಲ. ಆಗಸ್ಟ್ 2ರವರೆಗೆ ಬೆಸ್ಕಾಮ್ ರಿಸಲ್ಟು ಬರೋದಿಲ್ಲ. ಓಕೆ, ಅದೇ ರೀತಿಯಾಗಿ ಮೆಸ್ಕಾಮ್ ರಿಸಲ್ಟು ಸಹ ಬರಲ್ಲ, ಎಸ್ಕಾಮ್ ರಿಸಲ್ಟು ಬರಲ್ಲ. ಈಗ ರಿಸಲ್ಟ್ ಯಾವ್ಯಾವ ಬರಲ್ಲ ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ, 100%. ಓಕೆ, ಬೆಸ್ಕಾಮು, ಮೆಸ್ಕಾಮು, ಹೆಸ್ಕಾಮ್ ಈ 3 ರಿಸಲ್ಟು ಆಗಸ್ಟ್ 2ರವರೆಗೆ ನೀವು ಓಪನ್ ಇಟ್ಕೋಬೇಡಿ. ಆಗಸ್ಟ್ 2ರವರೆಗೆ ಇದು ರಿಸಲ್ಟ್ ಬರಲ್ಲ. ಆಫ್ಟರ್ ಆಗಸ್ಟ್ 5ನೇ ತಾರೀಕಿನ ನಂತರ ಈ ಒಂದು ರಿಸಲ್ಟ್ಗಳನ್ನ ನೀವು ಬರಬಹುದಂಥ ಚಾನ್ಸಸ್ ಇರ್ತದೆ. ಆಗಸ್ಟ್ 5ರ ನಂತರ. ಬೆಸ್ಕಾಮ್ದು ಆಗಸ್ಟ್ 2ರವರೆಗೆ ಏನಪ್ಪ ಅಂತಂದರೆ PH ಕ್ಯಾಂಡಿಡೇಟ್ನ ಒಂದು ಮೆಡಿಕಲ್ ನಡೀತದೆ. ಮೆಸ್ಕಾಮು, ಹೆಸ್ಕಾಮು ಬಂದುಬಿಟ್ಟು ಇನ್ನೂ PH ಕ್ಯಾಂಡಿಡೇಟ್ ಲೀಸ್ಟನ್ನೇ ಬಿಟ್ಟಿಲ್ಲ. ಅದಕ್ಕಾಗಿ ಅದು ಬಿಟ್ಟು ಅವರ ಮೆಡಿಕಲ್ ಆದ ನಂತರ ಅವರು ರಿಸಲ್ಟನ್ನು ಬಿಡಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ರಿಸಲ್ಟು ಸ್ವಲ್ಪ ಡಿಲೇ. ಈ ಒಂದು 3 ನಿಗಮಗಳಲ್ಲಿ ಸ್ವಲ್ಪ ಲೇಟು ಆಗುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ಓಕೆ, ಉಳಿದಂಥ ಯಾರು ನಿಗಮಗಳಿವೆ, ಒಂದು ಚೆಸ್ಕಾಮ್ ಆಗಿರ್ಬೋದು ಮತ್ತು ಜೆಸ್ಕಾಮ್, ಅದೇ ರೀತಿಯಾಗಿ KPTCL. ಈ 3 ಕಂಪನಿಗಳು ಅಥವಾ ನಿಗಮಗಳು ರಿಸಲ್ಟನ್ನು ಬಿಡ್ತವೆ.
ಉಳಿದಂಥ 3 ನಿಗಮಗಳು ಆಗಸ್ಟ್ 5ರವರೆಗೆ ನೀವು ರಿಸಲ್ಟನ್ನು ಓಪನ್ ಇಟ್ಕೊಬೇಡಿ. ಆಗಸ್ಟ್ 5ರವರೆಗೆ ನಿಮಗೆ ಆ ಒಂದು 3 ನಿಗಮಗಳು ಬೆಸ್ಕಾಮು, ಮೆಸ್ಕಾಮು ಮತ್ತು ಹೆಸ್ಕಾಮು ರಿಸಲ್ಟ್ ಬಿಡೋದಿಲ್ಲ. ಇಲ್ಲಿ KPTCL, ಚೆಸ್ಕಾಮು ಈ 3 ನಿಗಮಗಳು ಆಗಸ್ಟ್ 2ರ ಒಳಗಡೆ ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟನ್ನು ಮಾಡ್ಬೋದು, ಬರುತ್ತೆ. ಓಕೆ, ಈ ಒಂದು ವಾರದ ಒಳಗಡೆ ನಿಮಗೆ KPTCL ಒಂದು ನಾಲೆಡ್ಜ್ಗೆ ಒಂದು ರಿಸಲ್ಟನ್ನು ಬರುವಂತಹ ಸಾಧ್ಯತೆ ಇದೆ. ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಅಥವಾ ಈ ವಾರದೊಳಗಡೆ ಯಾವಾಗಾದರೂ ಸಹ ಈ ಒಂದು ರಿಸಲ್ಟು ಬರ್ಬೋದು. ಇನ್ನು ಈ ಒಂದು KPTCL ಬಗ್ಗೆ ನಿಮಗೇನಾದರೂ ಸಹ ಒಂದು ಆಕ್ಷೇಪಣೆಗಳಿದ್ದಲ್ಲಿ ಖುದ್ದಾಗಿ ನೀವೇನು ಮಾಡಬೇಕು ಅಂತಂದರೆ ಅವರ ಒಂದು ಏನು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಆ ಅಡ್ರೆಸ್ಗೆ ಹೋಗಿ ನೀವು ಈ ರಿಸಲ್ಟ್ ಬಗ್ಗೆ ನೀವು ಆಕ್ಷೇಪಣೆಗಳಿದ್ದಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮ ಒಂದು ID ಏನು ಅಪ್ಲಿಕೇಶನ್ ಹಾಕಿರುವಂತಹ ID ಇರ್ತದೆ, ಆ IDಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ID ಪ್ರೂಫು ಮತ್ತು ಫಿಸಿಕಲ್ ಪಾಸ್ ಅನ್ನೋಂತಹ ಒಂದು ಡಾಕ್ಯುಮೆಂಟು ಇವೆಲ್ಲವುಗಳನ್ನು ನೀವು ತೆಗೆದುಕೊಂಡು ಹೋದಾಗ ಅವರು ನಿಮ್ಮನ್ನು ಈ ಒಂದು ಫೈನಲ್ ಲಿಸ್ಟ್ ಬಿಡ್ತಾರೆ. ಮತ್ತೊಂದು ಈಗ ಬಿಟ್ಟಿರುವಂಥದ್ದು ಟೆಂಟೇಟಿವ್ ಲಿಸ್ಟು, ನೆಕ್ಸ್ಟ್ ಇನ್ನೊಂದು ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿ ಅಂತೇಳಿ ಬಿಡ್ತಾರೆ. ಅದರಲ್ಲಿ ನಿಮ್ಮ ಹೆಸರುಗಳು ಬರ್ತವೆ. ಇಲ್ಲಿ ನೀವೆಲ್ಲರೂ ಏನಾದರೂ ರಾಂಗ್ ಇತ್ತು ಅಂತಂದರೆ ಪ್ರತಿಯೊಬ್ಬರು ಸಹ ನೀವು KPTCL ಅವರಿಗೆ ಕಾಲ್ ಮಾಡ್ಬೋದು ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸಿ ಇನ್ನು ಈ ಒಂದು ಲೀಸ್ಟಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಎಲ್ಲ ಮಾಡಬಹುದು ಪ್ರತಿಯೊಬ್ಬರು ಸಹ. ಯಾಕಂತಂದರೆ ಇದು ಕೇವಲ ಟೆಂಟೇಟಿವ್ ಲೀಸ್ಟ್ ಆಗಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಏನಾದರೂ ಇದರ ಬಗ್ಗೆ ಡೌಟ್ಗಳಿದ್ದರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಸಹ ರಿಪ್ಲೈನ ನೀಡ್ತಾ ಹೋಗ್ತಾನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೇಳಿದಂತೆ 3 ನಿಗಮಗಳದ್ದು ಆಗಸ್ಟ್ 5ರ ನಂತರ ಬರ್ತವೆ, ಬೆಸ್ಕಾಮು, ಹೆಸ್ಕಾಮು, ಮೆಸ್ಕಾಮು. ಈ 3 ನಿಗಮದವರು ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಆಗಸ್ಟ್ 5ರವರೆಗೆ. ಓಕೆ, ಆಗಸ್ಟ್ 5ರವರೆಗೆ. ಉಳಿದಂತೆ ಚೆಸ್ಕಾಮು, KPTCL ಅವರು ಈ ವಾರದೊಳಗಡೆ ಇನ್ನೊಂದು 15 ದಿನದ ಒಳಗಡೆ ಚೆಸ್ಕಾಮು ಮತ್ತು ಚೆಸ್ಕಾಮ್ ರಿಸಲ್ಟ್ ಬರ್ತದೆ. KPTCL ಈ ಒಂದು ವಾರದೊಳಗಡೆ ಆ ಒಂದು ರಿಸಲ್ಟನ್ನು ಸಹ ನೀವು ನೋಡ್ಬೋದು. ಓಕೆ, KPTCL ಮಾತ್ರ ಬೇಗ ಬರ್ತದೆ. KPTCL ನಾನ್ HK. ಓಕೆ, ಇಲ್ಲ ಈ ಆಲ್ರೆಡಿ ಅವರು HK ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಬಟ್ ನಾನ್ HK ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಿಲ್ಲ. ಆ ಒಂದು ರಿಸಲ್ಟನ್ನು ಅತಿ ಶೀಘ್ರದಲ್ಲಿಯೇ ಬಿಡ್ತಾರೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.